ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಶಂಕರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಆ್ಯಂಡ್ ಐಮ್ ರಿಯಲಿ ಸಾರಿ, ತುಂಬ ಜನ ಬುಧವಾರ ಅಥವಾ ಗುರುವಾರ ವಿಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡಿ ಕಮೆಂಟ್ ಮಾಡ್ತಾ ಇದ್ರಿ, ಯಾಕೋ ವಿಡಿಯೋ ಹಾಕಲಿಲ್ಲ ಅಕ್ಕ ಅಂತ. ಸೊ ವಿಡಿಯೋ ಏನೋ ಶೂಟ್ ಮಾಡಿದ್ದೆ, ಬಟ್ ಅದನ್ನು ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಒಂದು ಎಮರ್ಜೆನ್ಸಿ ವರ್ಕ್ ಇತ್ತು ಅಂತ ಹೇಳಿ ಆಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಈ ರೀತಿ ಏನಾದರೂ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆದರೆ ನಾನು ನಿಮಗೆ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತೀನಿ. ತುಂಬ ಜನ ಅಕ್ಕ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ಮಾಡೋ ಅಂಥ ಯೋಗಾಭ್ಯಾಸದ ವೀಡಿಯೋನ ಹಾಕಿ, ಜೊತೆಗೆ ಲಾಸ್ಟ್ ವೀಡಿಯೋನಲ್ಲಿ ನೀವು ಹಾಕಿರೋ ಅಂಥ ಡಯಟ್ ಚಾರ್ಟು ಅಷ್ಟು ಕ್ಲಾರಿಟಿ ಇಲ್ಲ, ಪ್ಲೀಸ್ ಇನ್ನೊಂದ್ಸರಿ ಹಾಕಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಈ ವಿಡಿಯೋನಲ್ಲಿ ನಿಮಗೆ ಅದೆರಡೂ ಕೂಡ ಸಿಗುತ್ತೆ. ಹಾಗೆ ನಾನಿಲ್ಲಿ ಹೇಳೋ ಅಂಥ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ಒಂದು, ನಾನು ಈ ವಿಡಿಯೋನಲ್ಲಿ ಈಗ ಶೇರ್ ಮಾಡೋ ಅಂಥ ಡಯಟ್ ಚಾರ್ಟ್ ಬಂದು ನನ್ನ ಹೆಲ್ತ್ ಕಂಡೀಷನ್ ಬೇಸ್ ಮೇಲೆ ಇರೋದು. ಸೊ ಇದನ್ನೇ ನೀವು ಫೈನಲ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ಕಂಡೀಷನ್ ಮೇಲ್ಗಡೆ ನಿಮ್ಮ ಡಯಟ್ ಚಾರ್ಟ್ ಯಾವಾಗಲೂ ಇರುತ್ತೆ. ಸೊ ಇದನ್ನು ಜಸ್ಟ್ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಆಯಿತು. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ನಾನು ಯಾವುದೇ ರೀತಿಯ ಯೋಗ ಇನ್ಸ್ಟ್ರಕ್ಟರ್ ಅಲ್ಲ. ನನಗೆ ಏನು ಗೊತ್ತು, ನಾನು ಏನನ್ನು ತಿಳ್ಕೊಂಡಿದ್ದೀನೋ ಅದನ್ನು ಮಾತ್ರ ಮಾಡ್ತೀನಿ. ಹಾಗೆ ಅದನ್ನೇ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದು. ನನ್ನ ಬೆಳಿಗ್ಗೆ ರೂಟೀನ್ ಹೇಗಿರುತ್ತೆ ಅಂತ ಲಾಸ್ಟ್ ವಾಟ್ ಐ ಈಟ್ ಇನ್ ಎ ಡೇ ವಿಡಿಯೋ ಮಾಡಿದ್ದೆ ಅಲ್ವಾ, ಅದರಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಸೊ ಮಕ್ಕಳು ಸ್ಕೂಲಿಗೆ ಹೋಗಾಯಿತು, ಹಾಗೆ ಹಸ್ಬೆಂಡು ಮತ್ತು ಮೈದ್ನ ಎಲ್ಲರೂ ಡ್ಯೂಟಿಗೆ ಹೋಗಾಯಿತು. ಆ್ಯಕ್ಚುಲಿ ಇವತ್ತು ನಾನು ವಿಡಿಯೋ ಶೂಟ್ ಮಾಡೋದಿತ್ತಲ್ವ, ಹಾಗಾಗಿ ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಸಪ್ರೇಟಾಗಿ ಏನು ಮಾಡಲಿಲ್ಲ. ಬೆಳಿಗ್ಗೆನೇ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯನ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ತರಕಾರಿಗಳನ್ನೂ ಈ ರೀತಿ ಹೆಚ್ಚಿ ಇಟ್ಟಿದ್ದೀನಿ. ಯೂಶ್ವಲಿ ನಾನು ಬೆಳಗ್ಗೆ ತಿಂಡಿ ಮಾಡೋ ಟೈಮಲ್ಲೇ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಊಟ ಟೈಮಲ್ಲಿ ಸೈಡ್ಸಿಗೆ ತರಕಾರಿಗಳು ಬೇಕಲ್ವ, ಹಸಿ ತರಕಾರಿಗಳು ಅಂದರೆ ಫೈಬರ್ ರಿಚ್ಚು. ಸೊ ಅದನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸೊ ದಟ್ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಮನೇಲಿ ಎಲ್ರಿಗೂ ಕೂಡ ಆಗುತ್ತೆ ಅಂತ ಹೇಳಿ. ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ, ಜಸ್ಟ್ ಪಾತ್ರೆ ತೊಳೆಯೋದೊಂದು ಬಾಕಿ ಇದೆ. ಬಟ್ ಈಗ ಆಲ್ರೆಡಿ 9:30 ಅಂದರೆ ನಾನು ಯೋಗ ಮಾಡೋ ಟೈಮು. ಸೊ ಅದಕ್ಕೆ ಫಸ್ಟ್ ಹೋಗಿ ಯೋಗ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿನ ತಿನ್ಕೊಂಡು, ಅಂದರೆ ನಾನು ಯೂಶ್ವಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ 10:30 ಅಥವಾ 11ಗೆ ಬ್ರೇಕ್ ಮಾಡ್ತೀನಲ್ವ. ಸೊ ನನ್ನ ಯೋಗ ಎಲ್ಲ ಮುಗಿಯೋಷ್ಟರಲ್ಲೇ ಅದೇ ಟೈಮ್ ಆಗಿಬಿಡುತ್ತೆ. ಅದೆಲ್ಲ ಆದಮೇಲೆ ಆರಾಮಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಉಳಿದಿರೋ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಟೆರಸ್ಸಿಗೆ ಬಂದೆ. ನಾನು ಯೋಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 5ರಿಂದ 10 ನಿಮಿಷ ಕಂಪಲ್ಸರಿಯಾಗಿ ವಾರ್ಮಪ್ನ ಮಾಡ್ತೀನಿ. ಇದು ಜಸ್ಟ್ ನಾನು ಮಾಡಬೇಕು ಅಂತ ಅಲ್ಲ, ಯೋಗ ಅಥವಾ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಕಂಪಲ್ಸರಿಯಾಗಿ ವಾರ್ಮಪ್ ಮಾಡಲೇಬೇಕು. ಯಾಕೆ ಅಂದರೆ ವಾರ್ಮಪ್ ಮಾಡಿದಾಗ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ಮಸಲ್ಸಿಗೆ ಬ್ಲಡ್ ಫ್ಲೋ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಈ ರೀತಿ ವಾರ್ಮಪ್ ಮಾಡಿ ಆಮೇಲೆ ನಾವು ಯೋಗ ಆಗಲಿ ಎಕ್ಸಸೈಸ್ ಮಾಡಿದ್ರೆ ನಮಗೆ ಇಂಜುರೀಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತಂತೆ. ಹಾಗಾಗಿ ವಾರ್ಮಪ್ ಮಾಡೇನೆ ಯೋಗ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಮಾಡಬೇಕು. ನಾನು ರೆಗ್ಯುಲರ್ ಆಗಿ ಮಾಡುವಂಥ ವಾರ್ಮಪ್ ಎಕ್ಸಸೈಸ್ಗಳು ಇವು. ಅಂದರೆ ಫಸ್ಟ್ ನಾನು ಐ ರೊಟೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ರೈಟ್ ಸೈಡಲ್ಲಿ 5 ಟೈಮ್ಸ್ ಕಂಪ್ಲೀಟ್ ಆದಮೇಲೆ ಅಗೈನ್ ಲೆಫ್ಟ್ ಸೈಡಲ್ಲಿ 5 ಟೈಮ್ಸ್, ಟೋಟಲಿ 10 ಟೈಮ್ಸ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ ರೊಟೇಷನ್ನ ಮಾಡ್ತೀನಿ. ಟೋಟಲಿ ಎಲ್ಲನೂ ಕೂಡ 10 ಕೌಂಟ್ಸಲ್ಲೇ ಮಾಡ್ತೀನಿ. ಸೊ ಈ ರೀತಿ ಕೌಂಟ್ ಇಟ್ಕೊಂಡು ಮಾಡಿದಾಗ ನಾವು ಮಿಸ್ ಮಾಡೋ ಚಾನ್ಸಸ್ ಇರೋದಿಲ್ಲ. ಇನ್ನು ನೆಕ್ ರೊಟೇಷನ್ ಆದಮೇಲೆ ಈ ರೀತಿ ಆರ್ಮ್ ರೊಟೇಷನು, ಆಮೇಲೆ ಬೆಲ್ಲಿ ರೊಟೇಷನ್ನು, ನೀ ರೊಟೇಷನು, ಅದಾದಮೇಲೆ ಲೆಗ್ ಮೂಮೆಂಟ್ಸ್ನ ಮಾಡ್ತೀನಿ. ಸೊ ವಾರ್ಮಪ್ಪಲ್ಲಿ ನಮಗೆ ತುಂಬ ಥರದ ಎಕ್ಸಸೈಸ್ಗಳು ಸಿಗುತ್ತೆ. ನಮ್ಮ ಬಾಡಿಗೆ ಯಾವುದು ಕರೆಕ್ಟಾಗಿ ಆಗುತ್ತೆ, ಹಾಗೆ ನಮಗೆ ಮಾಡೋದಕ್ಕೆ ಯಾವುದು ಕಂಫರ್ಟಬಲ್ ಆಗಿದೆಯೋ ಅದನ್ನು ಚೂಸ್ ಮಾಡಿಕೊಂಡು ಮಾಡಬೇಕು. ನಾನಿಲ್ಲಿ ನಿಮಗೆ 1-2 ವಾರ್ಮಪ್ ಎಕ್ಸಸೈಸಸ್ ಚಾರ್ಟ್ನ ಹಾಕ್ತೀನಿ ನೋಡಿ. ಸೊ ಈ ರೀತಿ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಎಕ್ಸಸೈಸ್ಗಳು ಸಿಗುತ್ತೆ. ಸೊ ನಿಮಗೆ ಯಾವುದು ಕರೆಕ್ಟಾಗಿ ಆಗುತ್ತೋ ಅದನ್ನು ನೋಡಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ನಾನು ಮಾಡ್ತಾ ಇರೋದನ್ನು ಇಷ್ಟು ಮಾಡಿದ್ರೂ ಕೂಡ ಸಾಕಾಗತ್ತೆ. ಜಸ್ಟ್ ಒಂದು 5 ದಿನ ನೀವು ಕಂಟಿನ್ಯೂಸ್ ಆಗಿ ಇದನ್ನು ನೋಡ್ಕೊಂಡು ಮಾಡಿದ್ರೆ ಆಮೇಲೆ ನಿಮಗೇನೆ ಅಭ್ಯಾಸ ಆಗಿಬಿಡುತ್ತೆ, ನೀವೇ ಆರಾಮಾಗಿ ಮಾಡ್ತೀರಾ. ಸೊ ಇದಿಷ್ಟು ವಾರ್ಮಪ್ ಎಕ್ಸಸೈಸಸ್ ಆಯ್ತಲ್ವಾ. ಇದಾದಮೇಲೆ ಜಸ್ಟ್ ಒಂದು 3ರಿಂದ 4 ನಿಮಿಷದವರೆಗೂ ಈ ರೀತಿ ಸಿಂಪಲಾಗಿ ನೀವು ನಿಂತಿರೋ ಜಾಗದಲ್ಲೇ ಜಾಗಿಂಗ್ ಮಾಡಿದ್ರು ಆಯಿತು. ಅಥವಾ ನಿಮ್ಮ ಸರೌಂಡಿಂಗಲ್ಲಿ ಎಲ್ಲಿ ನೀವು ಯೋಗ ಅಥವಾ ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಲ್ಲೇ ಈ ರೀತಿ ಸ್ವಲ್ಪ ಜಾಗಿಂಗ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬಾಡಿನೂ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ನಾನು ಡೈಲಿ ಇದಿಷ್ಟನ್ನು ಮಾಡಿ ಆಮೇಲೆ ಯೋಗನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಯೋಗನೇ ನಾನು ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ,
ಮೇನ್ ರೀಸನ್ನು ನಾನು ಹೌಸ್ ವೈಫು. ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಬೆಳಿಗ್ಗೆನೇ ಎದ್ದು ನಾವು ಹೊರಗಡೆ ಜಿಮ್ಮಿಗೆಲ್ಲ ಹೋಗಿ ಬರ್ತೀವಿ, ಆಮೇಲೆ ಬಂದು ಅಡುಗೆ ಮಾಡ್ತೀವಿ ಅಂದರೆ ಅದು ಸ್ವಲ್ಪನೂ ಸೂಟ್ ಆಗೋದಿಲ್ಲ. ಅಂದರೆ ನಮ್ಮ ಟೈಮಿಂಗಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋರಿರ್ತಾರೆ, ಆಮೇಲೆ ಹಸ್ಬೆಂಡು ಮೈದನ ಎಲ್ಲ ಡ್ಯೂಟಿಗೆ ಹೋಗೋರಿರ್ತಾರೆ, ಇನ್ನು ಅತ್ತೆ ಮಾವಂಗೂ ಕರೆಕ್ಟ್ ಟೈಮ್ಗೆ ಊಟ ಎಲ್ಲ ಕೊಡಬೇಕಲ್ವ. ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗ್ದೇನೆ ಮನೆಯಲ್ಲೇ ಮಾಡೋ ಅಂಥದ್ದು ಅಂದರೆ ಅದು ಹೋಮ್ ವರ್ಕೌಟ್ಸು ಮತ್ತು ಯೋಗ. ನಾನು ಕ್ಲಾಸಸ್ ಜಾಯ್ನ್ ಆದಾಗ ಅಲ್ಲಿ ನಂಗೆ ಸ್ವಲ್ಪ ಹೋಮ್ ವರ್ಕೌಟ್ಸ ಹೇಳ್ಕೊಟ್ಟಿದ್ರು, ಬಟ್ ಅದಕ್ಕಿಂತ ನನಗೆ ಯೋಗನೇ ಒಂದು ರೀತಿ ತುಂಬ ಇಷ್ಟ. ಯಾಕೆಂದರೆ ಯೋಗ ಮಾಡಿದ್ಮೇಲೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಬಾಡಿನೂ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ವರ್ಕೌಟ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಯೋಗನೇ ಚೂಸ್ ಮಾಡಿಕೊಂಡೆ. ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಒಂದು ಒಳ್ಳೆ ಫುಡ್ ರೂಟೀನ್ನ ಫಾಲೋ ಮಾಡ್ತಾ ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬೋದು. ನಾನು ಮಾಡಿದ್ದು ಅದನ್ನೇ. ನನ್ನ ಸೆಕೆಂಡ್ ಡೆಲಿವರಿ ಆದಮೇಲೆ ಅರೌಂಡ್ 63 to 64 kg ಇದ್ದಿದ್ದು ನಾನು. ಈಗ 55 kg ಇದ್ದೀನಿ. ಹೆಲ್ದಿ ವೇನಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನು ಯೋಗದ ವಿಷಯಕ್ಕೆ ಬಂದರೆ ವಾರ್ಮಪ್ ಆದಮೇಲೆ ನಾನು ಸೂರ್ಯ ನಮಸ್ಕಾರನ ಮಾಡ್ತೀನಿ. ಟೋಟಲಿ 5 ಸೆಟ್ಸು, ಅಂದರೆ ರೈಟ್ ಲೆಗ್ಗಲ್ಲಿ 5 ಟೈಮ್ಸ್ ಮಾಡಿದ್ರೆ ಲೆಫ್ಟ್ ಲೆಗ್ಗಲ್ಲಿ 5 ಟೈಮ್ಸು, ಟೋಟಲಿ 10 ಕೌಂಟ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಮೇಯ್ನಾಗಿ ಹೇಳೋದಂದರೆ ನಮ್ಮ ಮಸಲ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹಾಗೆಯೇ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದು ಒಳ್ಳೆಯದು. ಇನ್ನು ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಹಾಗೆ ಬ್ರೀತಿಂಗ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕಡಿಮೆ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಲ್ವಾ, ಅದನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ, ಹಾಗೆ ನ್ಯಾಚುರಲ್ ಆಗಿ ನಮ್ಮ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಟೋಟಲಿ 12 ಪೋಸಸ್ ಬರುತ್ತೆ ಅಲ್ವಾ. ಸೊ ಒಂದಕ್ಕೆ ಉಸಿರನ್ನ ತೊಗೊಂಡ್ರೆ ಇನ್ನೊಂದಕ್ಕೆ ಬಿಡಬೇಕಾಗತ್ತೆ. ಯಾವ ಟೈಮಲ್ಲಿ ಇನ್ಹೇಲ್ ಮಾಡಬೇಕು, ಯಾವ ಟೈಮಲ್ಲಿ ಎಕ್ಸೆಲ್ ಮಾಡಬೇಕು ಅಂತ ಹೇಳಿ ಒಂದು ಇಮೇಜನ್ನು ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಕರೆಕ್ಟಾಗಿ ಇದನ್ನು ನೋಡಿಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಸೊ ಫಸ್ಟ್ ಡೇನೇ ನಾವು ಕಂಟಿನ್ಯೂಸ್ ಆಗಿ 5 ಸೆಟ್ ಮಾಡ್ತೀವಿ ಅಂದರೆ ಕೈ ನೋವು ಕಾಲು ನೋವು ಬರುತ್ತೆ. ಕೆಲವೊಬ್ಬರು ಫಸ್ಟ್ ಡೇ ಮಾಡಿ ಮತ್ತೆ ಬಿಟ್ಬಿಡ್ತಾರೆ. ಹಾಗಾಗಿ ಫಸ್ಟ್ ಡೇ ಜಸ್ಟ್ 1 ಅಥವಾ 2 ಸೆಟ್ನ ಮಾಡಿ, ನೆಕ್ಸ್ಟ್ ಡೇ ಮತ್ತೆ 1 ಸೆಟ್ ಎಕ್ಸ್ಟ್ರಾ ಮಾಡಿ, ಥರ್ಡ್ ಡೇ ಮತ್ತೊಂದು ಸೆಟ್ ಎಕ್ಸ್ಟ್ರಾ ಮಾಡಿ. ಈ ರೀತಿ ಮಾಡ್ತಾ 5 ಸೆಟ್ ಆದಮೇಲೆ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯೋಗಾಸನ ಅಂದರೆ ನಮ್ಮ ಬಾಡಿಗೆ ಸ್ಟ್ರೆಸ್ ಕೊಡೋದಲ್ಲ, ನಮ್ಮ ಮಸಲ್ಸಿಗೆ ನರ್ವ್ ಸಿಸ್ಟಮ್ಗೆ ಒಂದು ರೀತಿ ಆ್ಯಕ್ಟಿವಿಟಿ ಕೊಟ್ಟು ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋವಂಥ ಪ್ರೋಸೆಸ್ಸು, ಹಾಗೆ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡೋವಂಥ ಪ್ರೋಸೆಸ್ಸು. ಸೊ ಅದಕ್ಕೆ ಯಾವಾಗಲೂ ಇದನ್ನು ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಏನಿಲ್ಲ. ಎಲ್ಲರೂ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಅಂದರೆ ಒಂದು ಆಸನ ಆದಮೇಲೆ ಇನ್ನೊಂದು ಆಸನ ಮಾಡುವಾಗ ಮಧ್ಯದಲ್ಲಿ 1 ಅಥವಾ 2 ನಿಮಿಷದವರೆಗೂ ನೀವು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂಯೇಷನ್ ಮಾಡ್ಬೋದು. ಸೊ ಮೊದಲು ನಾನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡುವಂಥ ಸೂರ್ಯ ನಮಸ್ಕಾರನ ಕಂಪ್ಲೀಟಾಗಿ ಮುಗಿಸ್ಕೊಂಡು ಈಗ ಸಿಟ್ಟಿಂಗ್ ಪೊಸಿಷನಲ್ಲಿ ಮಾಡುವಂಥ ಯೋಗಾಸನಗಳನ್ನು ಮಾಡ್ತೀನಿ. ಅದರಲ್ಲಿ ಮೊದಲು ಮಲಾಸನದಲ್ಲೇ ಈ ರೀತಿ ಟ್ವಿಸ್ಟನ್ನು ಮಾಡಿ, ಆಮೇಲೆ ಬಕಾಸನ ಅಂದರೆ ಕ್ರೌ ಪೋಸ್ನ ಮಾಡ್ತೀನಿ. ನೆಕ್ಸ್ಟ್ ಹಾಗೆ ಬದ್ಧ ಕೋನಾಸನ ಅಂದರೆ ಬಟರ್ಫ್ಲೈ ಪೋಸ್ನ ಮಾಡ್ತೀನಿ. ಈ 3 ಆಸನಗಳಿಂದ ಮೇಯ್ನಾಗಿ ನಮ್ಮ ಪೆಲ್ವಿಕ್ ಏರಿಯಾ ಪಾರ್ಟ್ ಏನಿರುತ್ತಲ್ವ ಅದು ಓಪನ್ ಅಪ್ ಆಗುತ್ತೆ. ಹಾಗೆಯೇ ನಮ್ಮ ಲೋವರ್ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಅಪ್ಪರ್ ಬಾಡಿಗೆ ಸ್ಟ್ರೆಂತ್ ಸಿಗುತ್ತೆ, ನಮ್ಮ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಬಕಾಸನ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗಂತೂ ಈ ಆಸನ ತುಂಬಾ ಒಳ್ಳೆಯದು. ಹಾಗೆ ಬಟರ್ಫ್ಲೈ ಪೋಸಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಪೆಲ್ವಿಕ್ ಏರಿಯಾ ಓಪನ್ ಆಗುವಂಥ ಈ ಆಸನಗಳೆಲ್ಲ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಈ PCOD PCOS ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅಂಥವ್ರಿಗೆ ಡಾಕ್ಟರ್ಸ್ಗಳೇ ಇದನ್ನು ರೆಕಮೆಂಡ್ ಮಾಡ್ತಾರೆ. ಅದಾದಮೇಲೆ ಚಕ್ಕಿ ಚಲಾಸನ ಮಾಡ್ತೀನಿ. ಇದು ಹೊಟ್ಟೆ ಬೊಜ್ಜನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತೋಳಲ್ಲಿರೋ ಫ್ಯಾಟ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಬೆನ್ನು ನೋವು ಸೊಂಟ ನೋವು ಬರ್ತಾ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಡೈಲಿ ಜಸ್ಟ್ 2-3 ರೌಂಡ್ ಇದನ್ನು ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದಾದಮೇಲೆ ಕ್ಯಾಟ್ ಆ್ಯಂಡ್ ಕೌ ಪೋಸ್ನ ಮಾಡ್ತೀನಿ. ಇದು ಅಷ್ಟೇ ಬೆನ್ನೋವು ಮತ್ತು ಸೊಂಟ ನೋವಿಗೆ ತುಂಬಾ ಒಳ್ಳೆಯದು. C-ಸೆಕ್ಷನ್ ಆದವ್ರಿಗೆಲ್ಲ ತುಂಬಾ ಬೆನ್ನೋವು ಸೊಂಟ ನೋವು ಬರುತ್ತೆ ಅಂತ ಹೇಳ್ತಿರ್ತಾರಲ್ವ. ಸೊ ನಂದು ಕೂಡ 2 C-ಸೆಕ್ಷನ್ ಆಗಿರೋದ್ರಿಂದ ನಾನು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಎಷ್ಟೋ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಉಸಿರನ್ನ ತಗೊಳ್ತಾ ನಾವು ತಲೆನ ಮೇಲೆತ್ತಬೇಕು, ಅಂದರೆ ಇನ್ಹೇಲ್ ಮಾಡ್ತಾ ಹಾಗೆ ಎಕ್ಸೇಲ್ ಮಾಡ್ತಾ ತಲೆನ ಕೆಳಗಡೆ ಮಾಡಬೇಕು. ಈ ಪ್ರೋಸೆಸ್ ಒಂದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ 100% ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಬರ್ಡ್ ಡಾಗ್ ಪೋಸ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಎಡಗಾಲನ್ನ ಎತ್ತಿದಾಗ ಬಲಗೈನ ಎತ್ತಿ ಜಸ್ಟ್ 1-2 ನಿಮಿಷದವರೆಗೂ ಇದೇ ರೀತಿ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಆಪೋಸಿಟ್ ಕಾಲು ಮತ್ತು ಕೈನ ಎತ್ತಿ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು. ಸೊ ಇದು ನಮ್ಮ ಬ್ಯಾಕ್ಗೆ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದಾದಮೇಲೆ ಅದು
ಅಧೋಮುಖ ಶ್ವಾನಾಸನ. ಈ ರೀತಿ ಹೆಡ್ನ ಡೌನ್ ಮಾಡಿ ಕಾಲ್ಗಳನ್ನ ಸ್ಟ್ರೆಚ್ ಮಾಡಿ ಹಿಂಬಡ ಏನಿರುತ್ತೆ ಅಲ್ವಾ, ಅಂದರೆ ನಮ್ಮ ಹೀಲ್ ಪಾರ್ಟ್, ಅದನ್ನು ಸ್ವಲ್ಪ ಮೂವ್ ಮಾಡಬೇಕು. ಒಂದು ಕಾಲನ್ನು ಮೇಲೆ ಎತ್ತಿದಾಗ ಇನ್ನೊಂದು ಕಾಲನ್ನು ಸ್ಟ್ರೆಚ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಹಿಂಬಡದ ನೋವು ಏನಿರುತ್ತಲ್ವ ಅದು ಕಡಿಮೆ ಆಗುತ್ತೆ. ಹಾಗೆ ಇದು ನಮ್ಮ ಹೇರ್ ಗ್ರೋತ್ಗೂ ಒಳ್ಳೆ ಆಸನ. ಯಾಕೆಂದರೆ ಈ ರೀತಿ ಮಾಡಿದಾಗ ನಮ್ಮ ತಲೆಗೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಲ್ವಾ, ಇದರಿಂದ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಯೋಗದಲ್ಲಿ ನಾವು ಒಂದೇ ದಿನಕ್ಕೆ ಪರ್ಫೆಕ್ಟ್ ಆಗ್ತೀವಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಪ್ರತಿದಿನ ನಾವು ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಅದ್ರ ಬೇಸ್ ಮೇಲೆ ನಮ್ಮ ಬಾಡಿನೂ ಫ್ಲೆಕ್ಸಿಬಲ್ ಆಗ್ತಾ ಆ ಪೋಸಸ್ಗಳು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದಕ್ಕೆ ಶುರು ಆಗುತ್ತೆ. ನಾನಿಲ್ಲಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಡೆಫಿನೆಟಾಗಿ ನಾನು ಹೇಳೋದಿಲ್ಲ. ನಿಮಗೆ ಯಾರಿಗಾದ್ರೂ ಯೋಗ ಗೊತ್ತಿದ್ದು ನಾನು ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ, ಸೊ ದಟ್ ನಾನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗತ್ತೆ. ಹಾಗೆಯೇ ನನ್ನ ಬೇರೆ ಫ್ರೆಂಡ್ಸ್ ಈಗ ವಿಡಿಯೋ ನೋಡ್ತಾ ಇರೋರಿಗೂ ಕೂಡ ಯೂಸ್ ಆಗುತ್ತೆ. ತಪ್ಪು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ್ಲೇ ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ. ನೆಕ್ಸ್ಟ್ ಈಗ ನಾನು ಅರ್ಧ ಮತ್ಸ್ಯೇಂದ್ರಾಸನ ಮಾಡ್ತಾ ಇದ್ದೀನಿ. ಇದನ್ನು ನಾನು ಎರಡೂ ಕಾಲಿಂದನೂ ಕೂಡ ಒಂದೊಂದು ಸಾರಿ ಮಾಡ್ತೀನಿ. ಈಗ ಒಂದು ಕಾಲ್ದು ಆಲ್ರೆಡಿ ಮಾಡಿದೆ ಅಲ್ವಾ, ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ ಇನ್ನೊಂದು ಕಾಲ್ದು. ಅಂದರೆ ಈ ರೀತಿ ಮೊದಲು ಕಾಲನ್ನು ಸ್ಟ್ರೆಚ್ ಮಾಡಿ ಅದೇ ಕಾಲನ್ನು ಮುಂದೆ ತಗೊಂಡು 1-2 ಸೆಕೆಂಡ್ ಇದೇ ಥರ ಫಸ್ಟ್ ಇರಬೇಕು. ಅದಾದಮೇಲೆ ಇನ್ನೊಂದು ಕಾಲನ್ನು ಇದ್ರ ಮೇಲ್ಗಡೆ ಹಾಕಿ ಕೈಗಳನ್ನು ಆ ಕಾಲು ಮೇಲ್ಗಡೆ ಈ ರೀತಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಇಟ್ಕೊಂಡು ನಮ್ಮ ಬಾಡಿನ ಬೆಂಡ್ ಮಾಡಿ ನಮ್ಮ ಚಿನ್ ಅಂದರೆ ಈ ಗದ್ದನ ಆದಷ್ಟು ನಾವು ಕಾಲ್ಗಳಿಗೆ ಮುಟ್ಸೋದಕ್ಕೆ ಟ್ರೈ ಮಾಡಬೇಕು. ಅದಾದಮೇಲೆ ಎರಡೂ ಸೈಡಲ್ಲೂ ಈ ರೀತಿ ಬಾಡಿನ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಮಾಡಿದಾಗ ನಮ್ಮ ಬ್ಯಾಕಲ್ಲಿ ಒಂದು ರೀತಿ ಪೇನ್ ಆಗುತ್ತೆ. ಸೊ ಆ ರೀತಿ ಮಾಡಿದಾಗ್ಲೇ ನಮ್ಮ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟು ಕೈಗಳನ್ನು ಹಿಂದೆ ನಿಮಗೆ ಜಾಯಿಂಟ್ ಮಾಡೋದಕ್ಕಾದರೆ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾರ್ಮಲ್ ಪೊಸಿಷನಿಗೆ ಬರಬೇಕು. ಅಂದರೆ ಕಾಲುಗಳನ್ನು ಹೇಗೆ ನಾವು ಮುಂದೆ ತೊಗೊಂಡಿದ್ವಲ್ವ ಅದೇ ಥರನೇ ಹಿಂದೆ ತೊಗೊಂಡೋಗಿ ಸ್ಟ್ರೆಚ್ ಮಾಡಿ ಮತ್ತೆ ನಾರ್ಮಲ್ ಪೊಸಿಷನ್. ಸೊ ಇದಿಷ್ಟು ಆದಮೇಲೆ ಉತ್ತಿತ ಬಾಲಾಸನ ಅಂದರೆ ಎಕ್ಸ್ಟೆಂಡೆಡ್ ಚೈಲ್ಡ್ ಪೋಸ್ನ ಮಾಡ್ತೀನಿ. ಅಂದರೆ ಇಷ್ಟೊತ್ತು ನಾವು ಈ ಎಕ್ಸಸೈಸ್ನೆಲ್ಲ ಮಾಡಿ ಸ್ವಲ್ಪ ಬಾಡಿ ಪೇನ್ ಅನ್ನಿಸ್ತಾ ಇರುತ್ತೆ ಅಲ್ವಾ, ಇದು ಕಂಪ್ಲೀಟ್ಲಿ ರೆಸ್ಟ್ ಪೊಸಿಷನ್ ಅಂತ ಹೇಳ್ಬೋದು. ಇದನ್ನು ಮಾಡಿದಾಗ ಬಾಡಿಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಜಸ್ಟ್ 2-3 ನಿಮಿಷ ಮಾಡಿದ್ರು ಸಾಕು. ನೆಕ್ಸ್ಟ್ ಕ್ಯಾಮಲ್ ಪೋಸ್ ಅಂದರೆ ಉಸ್ತ್ರಾಸನ. ಇದು ನಮ್ಮ ಸ್ಪೈನಲ್ ಅಂದರೆ ಬೆನ್ಮೂಳೆಗೆ ಒಳ್ಳೆ ಆಸನ. ಹಾಗೆ ಇದನ್ನು ಮಾಡಿದಾಗ ನಮ್ಮ ಚೆಸ್ಟ್ ಪಾರ್ಟು ಓಪನ್ ಅಪ್ ಆಗುತ್ತೆ. ಇದರಿಂದ ನಮ್ಮ ಬಾಡಿನಲ್ಲಿ ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ. ಸೊ ಇದಿಷ್ಟು ಕೂಡ ನಾನು ಕುತ್ಕೊಂಡು ಮಾಡುವಂಥ ಆಸನಗಳು. ಫಸ್ಟ್ ನಾನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಅದಾದಮೇಲೆ ಈ ಸಿಟ್ಟಿಂಗ್ ಪೊಸಿಷನಲ್ಲಿರುವಂಥ ಇದಿಷ್ಟು ಆಸನಗಳನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಸ್ಲೀಪಿಂಗ್ ಪೊಸಿಷನಲ್ಲಿ ಮಾಡುವಂಥ ಆಸನಗಳನ್ನು ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ. ಈ ಆಸನ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮ್ಯಾಟ್ ಮೇಲೆ ಈ ರೀತಿ ಅಂಗಾತ ಮಲಗಿ ನಮ್ಮ ಎರಡೂ ಕಾಲುಗಳನ್ನು ನೀಟಾಗಿ ಸ್ವಲ್ಪನೇ ಎತ್ತುತ್ತಾ ಬರಬೇಕು. ಅಂದರೆ ಫಸ್ಟು 20 ಡಿಗ್ರಿ, ಆಮೇಲೆ 40 ಡಿಗ್ರಿ, ಆಮೇಲೆ 60 ಡಿಗ್ರಿ, ಆಮೇಲೆ 90 ಡಿಗ್ರಿ. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಯಾವ ಡಿಗ್ರಿನಲ್ಲಿ ಇದ್ದರೂ ಕೂಡ ಜಸ್ಟ್ ನಾವು 2-3 ಸೆಕೆಂಡ್ವರೆಗೂ ಹೋಲ್ಡ್ ಮಾಡಿ ಇಟ್ಟಾಗ ಹೊಟ್ಟೆ ಭಾಗದಲ್ಲಿ ಒಂದು ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಹೊಟ್ಟೆ ಬೊಜ್ಜು ಬೇಗ ಕರಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾನು ಸೇತು ಬಂದಾಸನ ಮಾಡ್ತಾ ಇದ್ದೀನಿ. ಇದು ಮತ್ತೆ ನೆಕ್ಸ್ಟ್ ಮಾಡುವಂಥ ಮತ್ಸ್ಯಾಸನ, ಇದೆರಡೂ ಕೂಡ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಈ ಎರಡೂ ಆಸನಗಳಿಂದ ನಮ್ಮ ಚೆಸ್ಟ್ ಪಾರ್ಟ್ ಓಪನ್ ಅಪ್ ಆಗುತ್ತೆ. ಹಾಗೆಯೇ ನಮ್ಮ ನೆಕ್ ಪಾರ್ಟಲ್ಲಿ ಒಂದು ಸ್ಟ್ರೆಸ್ ಫೀಲ್ ಆಗುತ್ತೆ ಅಲ್ವಾ, ಇದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಸರ್ವಾಂಗಾಸನ. ಇದನ್ನು ಮಾಡೋದ್ರಿಂದ ಮೇಯ್ನ್ ಆಗಿ ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ವಾ. ಸೊ ಹೇರ್ ಗ್ರೋತ್ಗೂ ಇದು ಒಳ್ಳೆಯದು. ಜೊತೆಗೆ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ, ಫೋಕಸಿಂಗ್ ಆಗಿರ್ತೀವಿ. ಹಾಗೆಯೇ ನಮಗೆ ಒಳ್ಳೆ ನಿದ್ದೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರೋ ಅಂಥವ್ರಿಗೆ ನಾನು ಮೊದಲೇ 2 ಆಸನಗಳನ್ನು ಹೇಳಿದೆ ಅಲ್ವಾ, ಅದ್ರ ಜೊತೆ ಇದನ್ನು ಕೂಡ ಬೆಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ಗೇನಾದರೂ ಆ ರೀತಿ ಹೆಲ್ತ್ ಇಶ್ಯೂಸ್ ಇದ್ದರೆ ಒಂದ್ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯೋಗಗಳನ್ನು ಈ ರೀತಿ ಸ್ಟ್ರೆಚಸ್ಗಳನ್ನು ಮಾಡ್ಬೋದು. ಹಾಗೆ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು. ಇನ್ನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನನಗೆ ಎರಡೂ ಕೂಡ ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಡೆಲಿವರಿ ಆದಮೇಲೆ ಇಮಿಡಿಯೇಟಾಗಿ ನಾನು ಈ ಸ್ಟ್ರೆಚಸ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ 2 ವರ್ಷ ಆದಮೇಲೆ ನಾನು ಈ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ನೀವು ಅಟ್ಲೀಸ್ಟ್ 1 ವರ್ಷನಾದರೂ ಆದಮೇಲೆ ಸ್ಟಾರ್ಟ್ ಮಾಡ್ಕೋಬೋದು. ಬೆಟರ್ ನೀವು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದಾಗ ಒಂದ್ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಟಿಚಸ್ಗಳು ಹೇಗಿದೆ, ನೀವು ಈ ರೀತಿ ವರ್ಕೌಟ್ ಎಲ್ಲ ಮಾಡ್ಬೋದಾ ಅಂತ ಹೇಳಿ
ಹೇಳಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆಮೇಲೆ ಮಾಡಿ. ಅಥವಾ ಕೇಳ್ತಾ ಎಲ್ಲ ಹಾಗೆ ಮಾಡ್ತಾ ಇದ್ದೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಇರೋವಂಥ ಸ್ಟ್ರೆಚಸ್ಗಳನ್ನು ಅಂದರೆ ಯೋಗ ಪೋಸಸ್ಗಳನ್ನ ಮಾಡಿ. ಒಂದ್ಸಾರಿ ನೀವು ಓಕೆ ನನಗೆ ಈಗ ಏನು ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೇನೆ ಫೀಲ್ ಆಗುತ್ತಲ್ಲ, ಅದಾದಮೇಲೆ ನೀವು ಹೆವಿ ಆಗಿರೋವಂಥ ಪೋಸಸ್ಗಳನ್ನು ಮಾಡ್ಬೋದು. ಈಗ ನಾನು ಮಾಡಿದ್ದು ಏಕಪಾದ ಪವನ ಮುಕ್ತಾಸನ, ಅದಾದಮೇಲೆ ಪವನ ಮುಕ್ತಾಸನ ಯೋಗ ಮಾಡ್ತೀನಿ. ಇದೆರಡು ಕೂಡ ನಮ್ಮ ಹೊಟ್ಟೆನಲ್ಲಿ ಏನಾದರೂ ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ, ಗ್ಯಾಸ್ ತುಂಬಾ ಆಗಿ ಎದೆ ಉರಿ ಬರ್ತಾ ಇದೆ ಅಂತ ಇದ್ದರೆ ಅದೆಲ್ಲದನ್ನು ಕಡಿಮೆ ಮಾಡುತ್ತೆ. ಸೊ ಕಂಪ್ಲೀಟ್ಲಿ ಇದಿಷ್ಟನ್ನು ಮುಗಿಸಿದ್ಮೇಲೆ ಲಾಸ್ಟಲ್ಲಿ ನನ್ನ ಯೋಗನ ನಾನು ಎಂಡ್ ಮಾಡುವಾಗ ಈ ರೀತಿ ಹ್ಯಾಪಿ ಬೇಬಿ ಪೋಸ್ ಮಾಡ್ತೀನಿ, ಅಂದರೆ ಆನಂದ ಬಾಲಾಸನ. ಇದನ್ನು ಮಾಡಿದಾಗ ನಾವಿಷ್ಟೊತ್ತು ಯೋಗ ಮಾಡಿದಾಗ ನಮ್ಮ ಬಾಡಿ ಸ್ವಲ್ಪ ಪೇನ್ ಆಗಿರುತ್ತೆ, ಹಾಗೆಯೇ ಈ ಸ್ಪೈನಲ್ಲಿ ಕೂಡ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಅಲ್ವಾ, ಅದೆಲ್ಲದ್ರಿಂದನೂ ಕೂಡ ರಿಲೀಫ್ ಸಿಗುತ್ತೆ. ಕೊನೆಯದಾಗಿ 5 ನಿಮಿಷ ಶವಾಸನನ ಮಾಡ್ತೀನಿ. ಇದೆಲ್ಲ ಮಾಡೋಷ್ಟರಲ್ಲೇ 45 ಮಿನಿಟ್ಸ್ ಆಗಿರುತ್ತೆ. ಯೂಶಲಿ ನಾನು 1 ಅವರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಇದಾದಮೇಲೆ ನಾನು ಸ್ವಲ್ಪ ಪ್ರಾಣಾಯಾಮನ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನೀವು ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮನೇಲಿ ಎಲ್ಲರೂ ಹೋದ್ಮೇಲೆ ಇಷ್ಟು ಆರಾಮಾಗಿ ನಾವು ಟೈಮ್ ತೊಗೊಂಡು ಮಾಡಿದಾಗ 1 ಅವರ್ ಕಂಪ್ಲೀಟ್ ಮಾಡೋದಕ್ಕಾಗುತ್ತೆ ನನಗೆ. ಇಲ್ಲ ಮನೇಲಿ ಇನ್ನೂ ಜನ ಇದ್ದಾರೆ, ನನಗೆ ಅವರಿಗೆ ಅಡುಗೆ ಮಾಡಬೇಕು, ಅವ್ರನ್ನ ಕಳಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಾಗ ಜಸ್ಟ್ 45 ಮಿನಿಟ್ಸು ಈ ಯೋಗನ ಒಂದನ್ನು ಮಾಡ್ಕೊಂಡು ಹೋಗ್ಬಿಡ್ತೀನಿ. ಪ್ರಾಣಾಯಾಮ ಮಾಡೋದ್ರಿಂದ ಮೇಯ್ನಾಗಿ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಯಾವುದೇ ರೀತಿ ಸ್ಟ್ರೆಸ್ ಇದ್ದರೂ ನಮಗೆ ಎಲ್ಲನೂ ಕಡಿಮೆ ಆಗುತ್ತೆ. ಹೋಲ್ ಡೇ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಾನು ಇದರಲ್ಲಿ ಮೇಯ್ನಾಗಿ ಅನುಲೋಮ ವಿಲೋಮ, ಹಾಗೆ ಭ್ರಮರಿ ಮತ್ತು ಶಿತಲಿ, ಕಪಾಲ್ಭಾತಿ ಈ ಥರದನ್ನು ಮಾಡಿ ಜಸ್ಟ್ ಒಂದು 5 ನಿಮಿಷ ಮತ್ತೆ ಮೆಡಿಟೇಷನ್ನ ಮಾಡಿ ಎಂಡ್ ಮಾಡ್ತೀನಿ. ಸೊ ಇದಿಷ್ಟು ಕೂಡ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡೋ ಅಂಥ ನನ್ನ ಯೋಗಾಭ್ಯಾಸ. ನಾನು ಮುಂಚೆ ನಿಮ್ಗೆ ಹೇಳಿದ್ದೆ, ನಾನು ಯಾವುದೇ ರೀತಿ ಯೋಗ ಟ್ರೈನರ್ ಅಲ್ಲ, ನನಗೇನು ಗೊತ್ತೋ ಅದನ್ನು ನಾನು ಮಾಡ್ತೀನಿ, ಹಾಗೆ ಈ ವಿಡಿಯೋನಲ್ಲಿ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ ಅಂತ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ, ಅಥವಾ ನಾನು ಇನ್ಸ್ಟಾಗ್ರಾಮ್ ID-ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ವಾ, ಇದರಲ್ಲಿ ನೀವು ನನಗೆ DM ಮಾಡಿದ್ರೆ ನಿಮ್ಮ ಡೌಟನ್ನು ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಕ್ಲಿಯರ್ ಮಾಡ್ತೀನಿ. ಇನ್ನು ಸ್ಟಾರ್ಟಿಂಗಲ್ಲೇ ನಾನು ಡಯಟ್ ಚಾರ್ಟ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಸ್ಕ್ರೀನ್ ಮೇಲೆ ಆ ಡಯಟ್ ಚಾರ್ಟನ್ನು ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ರೆಫರೆನ್ಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ಯೋಗನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ 10:30 ಆಗಿದೆ. ಬಂದ ತಕ್ಷಣ ಒಂದು ಹೆಲ್ದಿ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ. ಸೊ ಇದರಿಂದ ನನ್ನ ಇವತ್ತಿನ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಬ್ರೇಕ್ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ಈ ರೀತಿ 4-5 ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ದಟ್ ನಾನು ಈ ಯೋಗನೆಲ್ಲ ಮುಗಿಸ್ಕೊಂಡು ಹೋದ ತಕ್ಷಣ ಫಸ್ಟು ಈ ಡ್ರಿಂಕ್ನ ಕುಡಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ನೋಷ್ಟರಲ್ಲೇ ಕರೆಕ್ಟ್ ಆಗುತ್ತೆ ಅಂತ ಹೇಳಿ, ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಈ ಯಾವುದೆಲ್ಲ ಪೌಡರ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ, ಫಸ್ಟು ನಾನು ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನನ್ನ ಲಾಸ್ಟ್ ವರಮಹಾಲಕ್ಷ್ಮಿ ವೀಡಿಯೋಸ್ ನೋಡಿದ ಮೇಲೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕವರ್ ಮಾಡಿ ಅದಾದಮೇಲೆ ಈ ಪೌಡರ್ ವೀಡಿಯೋನ ಮಾಡ್ತೀನಿ. ಹಾಗೆಯೇ ನನಗೆ ನನ್ನ ಡಯಟಿಷಿಯನ್ ಹೇಳ್ಕೊಟ್ಟಿರೋವಂಥ ಎಕ್ಸಸೈಸ್ ವಿಡಿಯೋ ಕೂಡ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ಇದೆರಡು ವಿಡಿಯೋ ಆದಮೇಲೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಹಾಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.